ಕನ್ನಡ ಎಲ್ಲ ಕನ್ನಡ ತಮಿಳ್ ತಮಿಳ್ ಯಾವನ್ ಕನ್ನಡ ಪೇಸು ತಮಿಳ ಪೇಸು ಗಿಲ್ಲಿ ಗೆಲ್ಬಾರ್ದಿತ್ತ ಯಾಕೆ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ ಹೂವಿನ ಸಂತೆಗೆ ತಿರ್ಗೋ ನೀನ್ ತಮಿಳನ್ನ ಮಾಡ್ತಿದೀವಿ ಇವತ್ತು ರೀಲ್ಸ್ ಅಲ್ಲಿ. ನಮ್ ಮೇಕಪ್ ಆರ್ಟ್ ನಮ್ಮ ಅಕ್ಕಪಕ್ಕದ ರಾಜ್ಯದವರು ಅಣ್ಣ ತಮ್ಮಂದಿರಿದ್ದಂಗೆ ನಾವು ಕಾವೇರಿ ಸಹಾಯ ಮಾಡ್ತಾ ಇದೀವಿ. ಆ ಋಣ ಅವ್ರಿಗೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಋಣ ಕಮ್ಮಿ ಆಗಿದೆ. ಇತ್ತೀಚೆಗೆ ನಡೆದಿರೋ ಘಟನೆಯಿಂದ ಹೇಳ್ತಿರೋದು ಗೊತ್ತಿರ್ಬೇಕು ಈಗ ಆಲ್ರೆಡಿ. ಕೆಲವ್ರಿಗೆ ಆ ಋಣ ಕಮ್ಮಿ ಆಗ್ಬಿಟ್ಟಿದೆ. ಯಾಕಂದ್ರೆ ನನ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಸ್ವಲ್ಪ ಡೈರೆಕ್ಟರ್ ಬರ್ರಿ ಇಲ್ಲಿ. ಸ್ಟೋರಿ ಏನ್ ಮಾಡ್ತಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಎನ್ನ ಪಂಡ್ರಪೋರಂಗ ಕ್ಯಾರೆಕ್ಟರ್ ತಮಿಳ್ ಆಗಿರೋದ್ರಿಂದ ನಾವು ತಮಿಳ್ ಭಾಷೆನ ಬಳಸಕ್ ಹೋದೆ. ನಂಗೆ ಅಷ್ಟು ಬರಲ್ಲ. ಇದು ಕಂಟೆಂಟ್ ಬಂದು ಸಿಂಪಲ್. ಇವಾಗ ಒಂದು ಏನ್ ಮಗ ಅವೇರ್ನೆಸ್ ನ ನಾರ್ಮಲ್ ಆಗಿ ಒಂದು ಒಂದ್ ಲೈನ್ ಸ್ಟೋರಿ ತರ ಹೇಳು. ಒಂದ್ ಲೈನ್ ಸ್ಟೋರಿ ಅಂದ್ರೆ ಇವಾಗ ತಮಿಳ್ನಾಡಲ್ಲಿ ಹೋದ್ರೆ ನಮ್ ಕನ್ನಡದವ್ರಿಗೆ ಏನ್ ಬೆಲೆ ಸಿಗುತ್ತೆ, ಅದೇ ಕರ್ನಾಟಕದಲ್ಲಿ ನಾವು ಬೇರೆ ಭಾಷೆಯವ್ರು ಬಂದಾಗ ಏನ್ ಬೆಲೆ ಕೊಡ್ತೀವಿ. ನಾವು ಮಸ್ತಾಗೆ ಮಾತಾಡ್ಸೋದು ಅದು ಆಗ್ಬಾರ್ದು. ಅದಾಗ್ತಾ ಇರೋದಕ್ಕೆ ಇವೆಲ್ಲ ಆಗ್ತಾ ಇರೋದು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕನ್ನಡಿಗರು ಉಳಿತಾ ಇಲ್ಲ. ಯಾವ್ದಕ್ಕೋಸ್ಕರ ಅಂದ್ರೆ ಇದಕ್ಕೋಸ್ಕರ. ನಿಮ್ಗೆ ಗೊತ್ತಾ ಅಲ್ಲ ನಿಮ್ಗ್ ಗೊತ್ತಾ ಈಗ ಮಾಡ್ತಿರೋದು ಸ್ಟೋರಿ? ಏನು ಹೇಳಿಲ್ಲ, ಜಸ್ಟ್ ಪ್ರಿಪರೇಷನ್ ತಗೊಂಡು ಡಿಒಪಿ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಈ ಸ್ಟೋರಿ ಏನ್ ಮಾಡ್ತಿದ್ರಲ್ಲ, ಇದು ಈಗ ಆಗ್ತಿರೋ ಪ್ರೆಸೆಂಟ್ ಸಿಚುವೇಶನ್ ನೋಡಿ ಬೇಸಲ್ ಮಾಡ್ತಿರೋದಾ ಇಲ್ಲ ನಾರ್ಮಲ್ ಹಂಗೆ ತಲೆಗೆ ಬಂದಿದ್ದ? ಪ್ರೆಸೆಂಟ್ ಸಿಚುವೇಶನ್ ನೋಡ್ಬಿಟ್ಟು ಇದು ಹಾಕಿದ ಆಕ್ಚುಲಿ. ಯಾಕಂದ್ರೆ ಪ್ರೆಸೆಂಟ್ ನಾವು ನಮ್ಮ ಒಪಿನಿಯನ್ ಆಸ್ ಎ ಕನ್ನಡಿಗರು ನಮ್ಮ ಏನು ಹೇಳ್ಬೋದು ಅಂತ ಹೇಳ್ತಿದೀವಿ ಅಷ್ಟೇ. ಕನ್ನಡಿಗರು ಹೆಂಗಿರ್ಬೇಕು, ಹೆಂಗಿದ್ರೆ ಒಳ್ಳೇದು, ಉತ್ತಮ ಅನ್ನೋದಕ್ಕೆ, ನಮ್ ಭಾಷೆ ಉಳಿಸ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಡೈಲಾಗ್ ಹೇಳ್ತಾ ಇದ್ದೀನಿ. ನಮ್ದೊಂದೇ, ನಮ್ಗೆ ಎಲ್ಲಾ ಭಾಷೆನೂ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಆದ್ರೆ ಇವಾಗ ಅನಿವಾರ್ಯ ಆಗ್ಬಿಟ್ಟಿದೆ. ಇವಾಗ ಇಲ್ಲಿ ನಾವು ಉಳಿಬೇಕು ಅಂದ್ರೆ, ನಮ್ ಭಾಷೆ ಉಳಿಬೇಕು ಅಂದ್ರೆ ನಾವು ಅದನ್ನ ಫಾಲೋ ಮಾಡ್ಬೇಕು. ಈ ಕಂಟೆಂಟ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಯಾರು ವಿನ್ನರ್ ಆದ್ರು? ಗಿಲ್ಲಿ ಬಿಗ್ ಬಾಸ್ ಗಿಲ್ಲಿ. ಅಂಕಲ್ ರಕ್ಷಿತಾ ಅಂತ ಅವ್ರು ಏನ್ ಮಾಡೋದು? ಅಂಕಲ್ ಗಿಲ್ಲಿ ಗೆಲ್ಬಾರ್ದಿತ್ತ ಯಾಕೆ? ಇದಕ್ಕೆ ಏನಂತಾರೆ? ಕ್ಯಾಮ್ರಾ ನಮಸ್ಕಾರ ಮಾಡೋದಕ್ಕಿಲ್ಲ. ಡೈರೆಕ್ಟ್ ಏನಂತಾರೆ ಇದಕ್ಕೆ ಏನಂತಾರೆ? ಯಾರಿಗೆ ಆಕ್ಟರ್ ಇರ್ಬೇಕಿರೋ ಒಂದು ಗುಣ. ಸರಿ, ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಟೇಕ್ ಇದು. ಫಸ್ಟ್ ಟೇಕ್ ಮಾಡ್ರಪ್ಪ. ಫಸ್ಟ್ ಟೇಕ್ ಫಸ್ಟ್ ಟೇಕ್ ಗಾನ್ ಆಯ್ತು. ಗಾಗಲ್ಸ್ ಹಾಕಿದ್ರಂತೆ. ಗಾಗಲ್ಸ್ ಅಲ್ಲಿ ಕ್ಯಾಮ್ರಾ ಕಾಣ್ತು ಅಂತ ಫಸ್ಟ್ ಟೇಕ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ತಮಿಳ ಪೇಸು ಮುಗಿತಾ? ರೀಲ್ಸ್ ಎಲ್ಲ ಮುಗಿತಾ? ಎಡಿಟ್ ಇವಾಗ ಮಾಡ್ತೀವಿ. ನಿಮ್ ಮುಂದೆ ಸ್ವಲ್ಪ ಬರುತ್ತೆ. ಇನ್ನೊಂದು ಅರ್ಧ ಮಾಡಿ ಲೈಕ್ ಮಾಡಿ. ತಮಿಳ್ ಬರಲ್ಲ, ಬೇಜಾರಾಗ್ಬಿಡಿ. ನಮ್ಮ ಅಣ್ಣನ ಹೊಸ ಚಾನಲ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇದೆ, ತುಂಬಾ ಅಪ್ಕಮಿಂಗ್ ಇದೆ. ಮಾಡ್ಕೊಳ್ಳಿ. ಸಿಗೋಣ. ಬಾಯ್. ಧನ್ಯವಾದಗಳು. ಎನ್ನ ಕನ್ನಡ ತಮಿಳ್ ಯಾವನ್ ಕನ್ನಡ ಫೈಟ್ ನಡೀತಾ ಇದೆ ಬಿಗ್ ಬಾಸ್. ನಿಮ್ದು ಅಶ್ವಿನಿ ಅಂತಿದ್ದೀರಾ? ನಿಮ್ದು ಅಶ್ವಿನಿ ರನ್ನರ್ ಅಪ್. ಗಿಲ್ಲಿ ಬೆಟ್ಟಿಂಗ್ ಏನಪ್ಪ? ಚಾಲೆಂಜ್ ಏನಂತ ನೀವೇನ್ ಕೊಡ್ತೀರಾ? ಫುಲ್ ಬೋನಸ್. ನೀನು ಫುಲ್ ಬೋನಸ್. ಓಕೆ ಡನ್. ಚಾಲೆಂಜ್ ಡನ್. ಓಕೆ ಡನ್. ನೀವಿಬ್ರು ಸಾಕ್ಷಿ ನೋಡ. ನಾವೇ ಸಾಕ್ಷಿ. ಇಡೀ ಕರ್ನಾಟಕ ಸಾಕ್ಷಿ ಇದೆ. ಈಗ ಅಶ್ವಿನಿ ಬಂದ್ರೆ ಗೊತ್ತಾಗ್ಬಿಡುತ್ತೆ. ನೀವು 4th ಅಂದ್ರಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೋಗ ಸ್ವಿಚ್ ಆಫ್ ಆಗಕ್ಕೆ ಮುಂಚೆ ಚಾರ್ಜ್ ಇಡು. 5th ಅದು. ಹಾ 5th ಅದು. 4th ಇದು ಅಶ್ವಿನಿ. ನೀನು ಸಾಕ್ಷಿ. ನಾನಿದ್ದೀನಿ, ನಾನು ಸಾಕ್ಷಿ. ಓಕೆ.
ನಮ್ ಬ್ಲಾಗಲ್ಲಿ ಇರುತ್ತೆ ನೋಡ್ಕೋಬಹುದು. ಬ್ಲಾಗ್ ಅಲ್ಲಿ ಇರುತ್ತೆ, ಹೌದು. ಇಡೀ ಬ್ಲಾಗ್ ನೋಡ್ತಿರೋ ಎಲ್ಲರೂ ಸಾಕ್ಷಿ ಇದ್ದಾರೆ. A to Z ಕ್ರಿಯೇಟರ್ ಎಲ್ಲ ನೋಡ್ತಾರೆ. ಗೋನಸ್ ಅಂದ್ರೆ ಏನ್ ಹೇಳ್ರು? ವೈನ್ ಕುಡಿತಾರೆ. ಇವನು ಹೆಲ್ತ್ ಕಾನ್ಶಿಯಸ್ ತುಂಬಾ ಇದೆ. ನೋಡಿ ಇತ್ತೀಚೆಗೆ ಒಂಚೂರು ಕಲರ್ ಇದೆಲ್ಲ ಬಂದ್ಬಿಟ್ಟಿದೆ. ಕಪ್ಪಾಗಿದೆಯಲ್ಲ ಅಂಕಲ್ ಇವಾಗ ಹೇಳಿ, ಬೆಳಕಲ್ಲಿ ಚೆನ್ನಾಗಿ ಕಾಣ್ತಿದೆ ಚಾಲೆಂಜ್. ಈಗ ಹೇಳಿ. ಎಲ್ಲ ಮುಖ ಕಾಣಿಸ್ತಿದೆ. ರನ್ನರ್ ಅಪ್ ರಕ್ಷಿತಾ. ನೋಡಪ್ಪ, ಇಲ್ಲಿ ಬಿಗ್ ಬಾಸ್ ಚಾಲೆಂಜ್ ಏನ್ ನಡೀತಿದೆ, ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನೋದ್ರ ಮೇಲೆ ವಿನ್ ಆಗೋರು ಡಿಪೆಂಡ್. ರನ್ನರ್ ಅಪ್ ರಕ್ಷಿತಾ. ಇವ್ರು ರಕ್ಷಿತಾ ವಿನ್ ಆಗ್ತಾರೆ ಅಂತ ಹೇಳ್ತಾರೆ. ನೀವು ರನ್ನರ್ ಅಪ್ ರಕ್ಷಿತಾ ಆಗ್ತಾರೆ. ನೀವು ಅಶ್ವಿನಿ ರನ್ನರ್ ಚಾಲೆಂಜ್ ಇದಕ್ಕೆಲ್ಲ ಚಾಲೆಂಜ್ ಒಂದು ಬೋನಸ್ ವೈನ್ ಬಾಟ್ಲ್. ಒಂದು ವೈನ್ ಬಾಟ್ಲ್ ಚಾಲೆಂಜ್. ಯಾರು ಸೋಲ್ತಾರೋ ಬಾಟ್ಲು. ನೀವು ಯಾರಂದ್ರೆ ರಕ್ಷಿತಾ ರನ್ನರ್ ಅಪ್. ಇವರು ವಿತ್ ಸ್ನಾಕ್ಸ್ ರನ್ನರ್ ಅಪ್ ಅಶ್ವಿನಿ. ಇಷ್ಟೇ ಚಾಲೆಂಜ್. ನಮ್ದು ಊಟ ಅಂತಾರಲ್ಲ, ಜ್ಯೂಸು ನಮ್ದು ಊಟ ಆ ತರ ಚಾಲೆಂಜ್. ನಾನು ಕೂಡ ಸಾಕ್ಷಿ. ಅಲ್ಲ ನಿನ್ನ ಫಸ್ಟ್ ಸೈಡ್ ಸೇರ್ಕೊಂಡ್ಬರ್ಬೇಕು. ಬರಲಿ. ನನ್ನ ಲೆಕ್ಕಕ್ಕೆ ಅಶ್ವಿನಿ ಅನ್ನಿಸ್ತೇವೆ ನನಗೂ ಕೂಡ. ನನಗೆ ಮತ್ತೇನು ಬೆಟರ್? ಒಳ್ಳೆ ಹುಡುಗರು. ಬೇಕಾದ್ರೆ ಒಂದು ಬಿಸ್ಲರಿ ವಾಟರ್ ಬಾಟಲ್. ಹಾ, ಕೆಪಾಸಿಟಿ 5 ರೂಪಾಯಿ. ಸ್ನಾಕ್ಸ್ ಆಗಲ್ಲ ಮತ್ತೆ. ನಮ್ದು 5 ರೂಪಾಯಿ ಲೇಸ್ ಚಾಕ್ಲೇಟು. ಓಕೆ, ನೋಡೋಣ.